ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಹಾಗೆ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಸಹ ಸೇರಿ ಮಹಾರಾಷ್ಟ್ರಕ್ಕೆ ಅಂತೇಳಿ ಬಂದಿದ್ವಿ. ಒಂದಿಷ್ಟು ಪ್ಲೇಸ್ಗಳನ್ನ ನೋಡೋಣ ಅಂತೇಳಿ. ಬಾಳುಮಮ್ಮ ಟೆಂಪಲ್ಲು, ಹಾಗೆಯೇ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಂದಿದ್ವಿ. ಸೊ ಇವತ್ತಿನ ಒಂದು ಕಂಪ್ಲೀಟ್ ಡೇ ಬ್ಲಾಗಲ್ಲಿ ಮಹಾರಾಷ್ಟ್ರವನ್ನು ಎಕ್ಸ್ಪ್ಲೋರ್ ಮಾಡೋಣ. ನಾವು ಹೊರಟಿದ್ದು ಹಿಡ್ಕಲ್ ಡ್ಯಾಮ್ನಿಂದ ನಾನು, ನಮ್ಮ ಅತ್ತೆ, ಚಿಕ್ಕತ್ತೆ, ಹಾಗೆಯೇ ನನ್ನ ಸಿಸ್ಟರ್ ಎಲ್ಲರೂ ಸಹ ಸೇರಿ ಹೊರಟಿದ್ವಿ. ಇನ್ನು ನಮಗೆ ಗೈಡ್ ಮಾಡಲಿಕ್ಕೆ ಶಾರು ಅಮ್ಮ ಸಹ ಬಂದಿದ್ದರು. ಸೊ ಎಲ್ಲರೂ ಸಹ ಒಂದು 8 to 9 ಮೆಂಬರ್ಸ್ ಆಗಿದ್ವಿ. ಹೊರಟ್ವಿ. ನಾವು ಹಿಡ್ಕಲ್ ಡ್ಯಾಮಿಂದ ನಿಪ್ಪಾಣಿಗೆ ಬಂದ್ವಿ. ನಿಪ್ಪಾಣಿಯಿಂದ ನೆಕ್ಸ್ಟು ನಾವು ಮಹಾರಾಷ್ಟ್ರ ಬಸ್ಸನ್ನು ಹತ್ತಬೇಕಾ ಬೇಡವಾ ಅಂತ ನಾವು ಸ್ವಲ್ಪ ಕನ್ಫ್ಯೂಸ್ ಆದ್ವಿ. ಏನಕ್ಕೆ ಅಂತ ಅಂದರೆ ನಿಪ್ಪಾಣಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಆಟೋಗಳು ಸಹ ಇದ್ವು. ಈಗ ಯಾವ ಥರ ಅಂದರೆ ಲೈಕ್ ಪ್ಯಾಕೇಜ್ ಥರ 120 ಅಥವಾ 150 ರುಪೀಸ್ ಪರ್ಸನ್ಗೆ ತೊಗೊತಾರೆ ಒಬ್ಬರಿಗೆ. ಆಟೋದಲ್ಲಿ ಕರ್ಕೊಂಡೋಗಿ ಬಾಳುಮಮ್ಮಗೆ ಕರ್ಕೊಂಡೋಗಿ 3 ಪ್ಲೇಸನ್ನು ತೋರಿಸ್ಕೊಂಬರ್ತೀನಿ ಅಂತ ಹೇಳಿದರು. ಅದೊಂದು ಸ್ವಲ್ಪ ಗೊಂದಲ ಇತ್ತು. ಲೇಟರ್ ಏನು ಮಾಡಿದ್ವಿ ಅಂದರೆ, ಬೇಡ ನಾವು ಬಸ್ಸಿಗೆ ಹೋಗಿ ಒಂದು ಸಲ ನೋಡೋಣ ಅಂಥೇಳಿ ನಾವು ನಿಪ್ಪಾಣಿಯಿಂದ ಬಸ್ನ ಹತ್ಕೊಂಡು ಹೊರಟ್ವಿ. ನಿಪ್ಪಾಣಿಯಿಂದ ಅದ್ಮಾಪುರ ಬಂದಿದ್ದೀವಿ ಬಾಳುಮಮ್ಮನ ದರ್ಶನ ಮಾಡಲಿಕ್ಕೆ ಅಂತೇಳಿ. ಸೊ ಫಸ್ಟ್ ಟೈಮ್ ಮಹಾರಾಷ್ಟ್ರದ ಬಸ್ ಹತ್ತಿರೋದು, ಹಾಗೆಯೇ ಕರ್ನಾಟಕ ಬಾರ್ಡ್ರು ದಾಟಿ ಮಹಾರಾಷ್ಟ್ರಕ್ಕೆ ಬರ್ತಾ ಇರೋದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದಿದು. ಮಹಾರಾಷ್ಟ್ರದ ಬಸ್ಗಳು ಹೇಗಿರುತ್ತೆ ಅಂತೇಳಿ ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದಲ್ಲ. 2 ಸೀಟ್ಸ್ ಈಕ್ವಲ್, ಎರಡು ಕಡೆನೂ 2 ಸೀಟ್ಸ್ ಇರುತ್ತೆ. ಹಾಗೆಯೇ ಹ್ಯಾಂಡಲ್ ಸಹ ಇರುತ್ತೆ ಕೈಯೆಲ್ಲ ಇಟ್ಕೊಳ್ಲಿಕ್ಕೆ. ಇನ್ನು ನನಗೆ ಫಸ್ಟ್ ಟೈಮ್ ನಾನು ಮಹಾರಾಷ್ಟ್ರ ಟ್ರಾವೆಲ್ ಮಾಡ್ತಾ ಇರೋದು. ಮಹಾರಾಷ್ಟ್ರದ ಬಸ್ ಹತ್ತಿದ್ದು. ಇವನ್ ನಾವು ಸ್ಟಾಪ್ ಬಂದಾಗ ನಾವು ಬೆಲ್ ಮಾಡಬೇಕಾಗತ್ತೆ, ಗಂಟೆ ಬಾರಿಸ್ಬೇಕಾಗತ್ತೆ, ಈ ಥರ ಸಹ ಎಲ್ಲ ಇತ್ತು. ಇನ್ನು ಮೇಯ್ನಾಗಿ ನಾನು ಯಾವುದೇ ಸ್ಟೇಟ್ನ ದಾಟಿ, ಫಾರ್ ಎಕ್ಸಾಂಪಲ್ ಈಗ ಗೋವಾ ಆಗಿರ್ಬೋದು, ಎಲ್ಲಾದರೂ ಹೋಗಬೇಕಾದ್ರೆ ನಾನು ನಮ್ಮ ಕರ್ನಾಟಕದ ಗಡಿ ಇರುತ್ತಲ್ಲ, ಹಾಗೆಯೇ ನಾವು ಹೋಗುವಂಥ ಸ್ಟೇಟ್ನ ಗಡಿ ಎಂಡಿಂಗ್ ಅಥವಾ ಸ್ಟಾರ್ಟಿಂಗ್ ಇರುತ್ತಲ್ಲ, ಅದು ನೋಡಲಿಕ್ಕೆ ನನಗೆ ಯಾವಾಗಲೂ ಸಹ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ, ನಾನು ನೇಮ್ ಬೋರ್ಡ್ಗಳನ್ನ ನೋಡ್ಕೊತಾ ಹೋಗ್ತೀನಿ. ನಾನು ಇದು ಕರ್ನಾಟಕ ಇನ್ನೇನು ಮುಗಿತಾ ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ಆಲ್ರೆಡಿ ಮಹಾರಾಷ್ಟ್ರೀಯನ್ ಭಾಷೆ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲೇ ಬರ್ಕೊತ ಹೆಸರುಗಳು, ಬೋರ್ಡ್ಗಳು ಎಲ್ಲ ಕೂಡ ಸ್ಟಾರ್ಟ್ ಆಗ್ತಾಯಿದ್ವು. ಹಾಗೆಯೇ ಕರ್ನಾಟಕ ಗಡಿ ಮುಕ್ತಾಯ, ಹಾಗೆ ಮಹಾರಾಷ್ಟ್ರ ಗಡಿ ಪ್ರಾರಂಭ ಅಂತ ಸಹ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ಬಾಳುಮಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತೇನು ಕಾರ್ಯಕ್ರಮ ಇದೆ ಅಂತ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ರಶ್ ಇತ್ತು, ಅಥವಾ ಬಾಳುಮಮ್ಮ ಅವ್ರ ದೇವಸ್ಥಾನದ ವಾರ ಇದೆಯಾ ಏನು, ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಆ್ಯಕ್ಚುಲಿ ನಮಗೆ ಫಸ್ಟ್ ಫೇಸ್ ಆಗಿದ್ದ ಪ್ರಾಬ್ಲಮ್ ಏನು ಅಂತಂದರೆ ಲ್ಯಾಂಗ್ವೇಜ್ ಇಶ್ಯೂ ಆಗಿತ್ತು. ನಾವಿಷ್ಟು ಜನ ಇದ್ದರೂ ಕೂಡ ನಮಗೆ ಮರಾಠಿ ಸರಿಯಾಗಿ ಬರೋದಿಲ್ಲ. ಆ್ಯಕ್ಚುಲಿ ನಾನು ಬೇಕಾದ್ರೆ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ ಹೋದಲ್ಲಿ ಬಂದಲ್ಲಿ, ಬಟ್ ನನಗೆ ಹಿಂದಿ ಸಹ ಇವನ್ ಕರೆಕ್ಟಾಗಿ ಬರೋದಿಲ್ಲ. ಆ್ಯಕ್ಚುಲಿ ನಾವು ರಾಷ್ಟ್ರಭಾಷೆ ಹಿಂದಿನ ಕಲ್ತ್ಕೊಳ್ಳೇಬೇಕಾಗತ್ತೆ. ಏನಕ್ಕೆ ಅಂತಂದರೆ, ಹೊರಗೆ ಹೋದಾಗ ನಮಗೆ ನಮ್ಮ ಯಾವ ಭಾಷೆ ಸಹ ಮಾತಾಡ್ಲಿಕ್ಕೆ ಬಂದಿಲ್ಲ ಅಂದರೂ ಕೂಡ ಹಿಂದಿಯಿಂದ ಕಮ್ಯುನಿಕೇಟ್ ಮಾಡಿದರೆ ವೆರಿ ಈಸಿ ಆಗುತ್ತೆ. ಸೊ ನನಗೆ ಸ್ವಲ್ಪ ಇಂಗ್ಲೀಷ್ ಏನು ಟಫ್ ಅನಿಸೋದಿಲ್ಲ. ನಾನು ಹೊರಗಡೆ ಹೋದಾಗ ಕಮ್ಯುನಿಕೇಟ್ ಮಾಡಲಿಕ್ಕೆ ನನಗೆ ಅದು ಈಸಿ ಲ್ಯಾಂಗ್ವೇಜು ಇಂಗ್ಲೀಷ್ ಬಂದರೆ. ಇಲ್ಲ ಅಂತಂದರೆ ನನಗೆ ಸ್ವಚ್ಛವಾಗಿ ಸ್ಪಷ್ಟವಾಗಿ ಕನ್ನಡ ಮಾತ್ರ ಮಾತಾಡಲಿಕ್ಕೆ ಬರುತ್ತೆ. ಇನ್ನು ನಮ್ಮ ಟೀಮಲ್ಲಿ ಸ್ವಲ್ಪ ಮರಾಠಿ ತಿಳ್ಕೊಂಡು ಮಾತಾಡಲಿಕ್ಕೆ ಬರ್ತಾ ಇದ್ದಿದ್ದು ನಮ್ಮ ಅತ್ತೆಗೆ ಮಾತ್ರ. ಸೊ ಅತ್ತೆ ಸ್ವಲ್ಪ ಬೋರ್ಡ್ಗಳನ್ನ ರೀಡಿಂಗ್ ಮಾಡೋದಾಗಿರ್ಬೋದು, ಅಥವಾ ಇನ್ನೊಬ್ಬರ ಜೊತೆ ಕೇಳ್ಕೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ. ಇವತ್ತು ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಹಾಗಾಗಿ ಪಾಳಿಗೆ ಬಂದಿದ್ದೀವಿ ನಾವು. ಇಷ್ಟು ಆಗಿದೆ ಪಾಳಿ, ಕ್ಯೂ ಇದೆ. ಗುಡ್ಡಾಪುರ ದಾನಮ್ಮನ ದೇವಸ್ಥಾನದಲ್ಲೂ ಸಹ ಇದೇ ಥರನೇ ಸೇಮ್ ಇತ್ತು. ಇವತ್ತು ನಾವು ಬಾಳುಮಮ್ಮನ ದರ್ಶನ ಮಾಡೋಣ ಅಂತೇಳಿ ಬಂದಿದ್ದೀವಿ. ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಥಿಂಗ್ನ ಹೇಳಲಿಕ್ಕೆ ನಾನು ಮರ್ತಿದ್ದೆ. ನೀವೇನಾದ್ರು ಪ್ಲ್ಯಾನ್ ಮಾಡಿರ್ತಿರಲ್ಲ ಟ್ರಿಪ್ಪಿಗೆ, ಸೊ ನೀವು ನಿಪ್ಪಾಣಿಯಿಂದ ಮಹಾರಾಷ್ಟ್ರದ ಬಸ್ ಹತ್ತಿದರೆ ನಿಮಗೆ ಹಾಫ್ ಚಾರ್ಜ್ ಆಗುತ್ತೆ. ಇನ್ ಕೇಸ್ ನೀವು ಕರ್ನಾಟಕದ ಬಸ್ ಹತ್ತಿದರೆ ನಿಮ್ಗೆ ಫುಲ್ ಚಾರ್ಜ್ನ ಪೇ ಮಾಡಬೇಕಾಗತ್ತೆ. ಬಾಳುಮಮ್ಮ ದೇವರ ದರ್ಶನ ಆಯಿತು. ಇವಾಗ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಮುಂದೆ ನಿಂತ್ಕೊಂಡಿದ್ದೀವಿ. ಮೇಲೆ ಪಾಳಿಯಿಂದ ಒಳಗೆ ಹೋಗಬೇಕಾದ್ರೆ ಮೊಬೈಲ್ ಅಲೋ ಇರಲಿಲ್ಲ. ಅಲ್ಲೆಲ್ಲ ಕೂಡ ಬರೆದಿದ್ರು, ಮೊಬೈಲ್ನ ಆಫ್ ಮಾಡಿರಿ ಅಥವಾ ಮೊಬೈಲ್ನ ಒಳಗಿಟ್ಕೊಂಡ್ರಿ, ತರಬಾರ್ದು, ಕ್ಯಾಮ್ರಾ ಆಫ್ ಮಾಡಿರಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಟಿ ವಿಲಿ
ಬಾಳುಮಮ್ಮ ಅವ್ರ ಫೋಟೋ ಬರುತ್ತಲ್ಲ, ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇರುತ್ತಲ್ಲ, ಅದನ್ನು ತೊಗೊಳ್ಳೋಣ ಅಂತ ಮಾಡಿದೆ. ಅಲ್ಲಿ ಕೂಡ ಅಲೋ ಮಾಡಲಿಲ್ಲ ಅವರು. ಸೊ ಹೋಗಿ ದರ್ಶನ ಅಂತೂ ಚೆನ್ನಾಗಾಯಿತು, ಆರಾಮಾಗಿ ದರ್ಶನ ಆಯಿತು. ಹಾಗೆಯೇ ಈಗ ದತ್ತಾತ್ರೇಯ ಸ್ವಾಮಿ ದರ್ಶನ ಸಹ ಮುಗಿಸ್ಕೊಂಡು ಇವಾಗ ಕೂತ್ಕೊಂಡಿದ್ದೀವಿ. ದರ್ಶನ ಮುಗಿಸ್ಕೊಂಡು ಸ್ವಲ್ಪ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಎಲ್ಲರೂ ಸಹ ಕೂತ್ಕೊಂಡು, ಆ್ಯಕ್ಚುಲಿ ಎಲ್ಲರಿಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕಿತ್ತು. ಏನಕ್ಕೆ ಅಂತ ಅಂದರೆ ಈವನ್ ಬಸ್ ಜರ್ನಿ ಅನ್ನೋದು ಎಲ್ಲರಿಗೂ ಕೂಡ ಈಸಿಯಾಗಿರ್ತಿಲ್ಲ. ಎಕ್ಸ್ಪೆಷಲಿ ನನ್ನಂಥವರಿಗೆ ತುಂಬ ಕಷ್ಟನೇ ಆಗುತ್ತೆ. ಇನ್ನು ಹೊರಗಡೆ ಸ್ವಲ್ಪ ಬಂದು ಒಂದಿಷ್ಟು ಫೋಟೋಸ್ಗಳನ್ನೆಲ್ಲ ತಗೊಂಡಾಯಿತು. ಎದುರುಗಡೆ ಧ್ವಜಸ್ತಂಭ ಥರ ಒಂದು ಇದೆ ಬಾಳುಮಮ್ಮ ದೇವಸ್ಥಾನದ ಎದುರುಗಡೆ. ಇಲ್ಲಿ ಕಾಯಿನನ್ನು ಬೇಡ್ಕೊಂಡು ಅಂಟಿಸ್ತಾಯಿದ್ರು. ನಾನು ಸಹ ಒಂದೆರಡು ಸಲ ಪ್ರಯತ್ನ ಮಾಡಿದೆ. ನೆಕ್ಸ್ಟ್ ದೇವರ ಹುಂಡಿಗೆ ಹೋಯಿತು ದುಡ್ಡು. ಹಾಗೆಯೇ ಇಲ್ಲಿ ಭಂಡಾರವನ್ನು ಹಣೆಗೆ ಹಚ್ಕೊಂಡು ಬಾಳುಮಮ್ಮ ದೇವರಿಗೆ ಬೇಡ್ಕೊಂಡ್ವಿ. ಇನ್ನು ಮೇಲ್ಗಡೆ ಎಲ್ಲ ಸಹ ಇದೆ ಅಂತ ಹೇಳಿದರು. ಬಟ್ ನಾವು ನೆಕ್ಸ್ಟ್ ಪ್ಲೇಸ್ನ ಕ್ಯಾಚ್ ಮಾಡಬೇಕಾಗಿದ್ದರಿಂದ ನಾವು ರಿಟರ್ನ್ ಆಗಿ ಬಂದ್ವಿ. ಬಟ್ ನಮಗೆ ಆಮೇಲೆ ಗೊತ್ತಾಯಿತು, ನಮಗೆ ಇಲ್ಲಿಂದ ಬಸ್ಸನ್ನು ಹಿಡಿಯೋದು ತುಂಬ ಕಷ್ಟ ಇದೆ, ಬಸ್ಗಳು ಸಿಗೋದಿಲ್ಲ. ಗಾಡಿನ ಹಿಡ್ಕೊಂಡು ನಾವು ನೆಕ್ಸ್ಟ್ ಒಂದು 2 ಪ್ಲೇಸ್ನ ಹೋಗೋಣ ನೋಡೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಹಾಗೆಯೇ ನಾವೊಂದು ಗಾಡಿಯನ್ನು ಸಹ ಬುಕ್ ಮಾಡ್ಕೊಂಡ್ವಿ. ಟಮ್ ಗಾಡಿ ಅಂತಲೇ ಹೇಳ್ಬೋದು. ಟಮ್ ಗಾಡಿಗೆ ನಾವು ಒಬ್ಬರಿಗೆ ಒಂದು ಪರ್ಸನಿಗೆ 80 ರೂಪಾಯಿನ ಚಾರ್ಜ್ ಮಾಡ್ತಾರೆ. 2 ಪ್ಲೇಸನ್ನು ತೋರಿಸ್ತಾರೆ. ಅಂದರೆ ಸತ್ಯವಾದೇವಿಯವರ ಮನೆ ಹಾಗೆಯೇ ಸತ್ಯವಾದೇವಿಯವರು ಸಮಾಧಿಯಾಗಿರುವಂಥ ಒಂದು ಜಾಗವನ್ನು ತೋರಿಸ್ತಾರೆ. ಸತ್ಯಮಾದೇವಿ ಅಂತಂದರೆ ಯಾರು ಅಂದರೆ ಬಾಳುಮಮ್ಮ ಅವರ ಪತಿಯಾಗಿರ್ತಾರೆ, ಹೆಂಡತಿಯಾಗಿರ್ತಾರೆ. ಸೊ ಆ ಪ್ಲೇಸಿಗೆ ನಾವಿವಾಗ ಬರ್ತಾಯಿದ್ದೀವಿ. ಈಗ ಫಸ್ಟ್ ಬಂದಿರೋ ಪ್ಲೇಸ್ ಬಂದುಬಿಟ್ಟು ಸತ್ಯಮಾದೇವಿಯವರ ಮನೆಯಂತೆ. ನನಗೆ ಅಷ್ಟು ಸ್ಪಷ್ಟವಾಗಿ ಮರಾಠಿ ಬರದೇ ಇರೋದ್ರಿಂದ, ಹಿಂದಿ ಸಹ ಬರದೇ ಇರೋದ್ರಿಂದ ನನಗೆ ಅಷ್ಟಾಗಿ ಡೀಟೇಲಾಗಿ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಎಷ್ಟು ಚಾರ್ಜಸ್ಗಳಾಗುತ್ತೆ, ಯಾವ ಬಸ್ನ ಹಿಡಿಬೋದು, ಯಾವ ಗಾಡಿನ ಹಿಡಿಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ದೇವ್ರ ದರ್ಶನವನ್ನು ಮುಗಿಸ್ಕೊಂಡು ನಾವು ಅನ್ನ ಛತ್ರದ ಕಡೆ ಹೋದ್ವಿ. ಅನ್ನ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಹೆಸರು ಕಾಳು ಪಲ್ಯ ಹಾಗೆ ಅನ್ನ ಸಾರು, ಪೊಂಗಲ್ ಥರ ಆಗಿರೋವಂಥ ಒಂದು ಸ್ವೀಟ್ನ ಸಹ ಮಾಡಿದರು. ಅದನ್ನೆಲ್ಲ ಊಟ ಮಾಡಿಕೊಂಡು ನೆಕ್ಸ್ಟು ಮತ್ತೊಂದು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಬಾಳುಮಮ್ಮ ಅವರು ಕುರಿ ಕಾಯುವಂಥ ಒಂದು ಸ್ಟ್ಯಾಚ್ಯೂಗಳನ್ನೆಲ್ಲ ಸಹ ಮಾಡಿದ್ದಾರೆ. ತುಂಬ ಜನ ಭಕ್ತರುಗಳು ಸಹ ಈ ದೇವಸ್ಥಾನಕ್ಕೆ ಬರ್ತಾಯಿದ್ರು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಈ ಗರ್ಮಿ ವಾತಾವರಣದಲ್ಲಿ ನಾವು ಹೊರಗಡೆ ಹೋದಾಗ ನೀರಿನ ಬಾಟ್ಲಿನ ನಾವು ಕ್ಯಾರಿ ಮಾಡಲೇಬೇಕಾಗತ್ತೆ. ಏನಕ್ಕೆ ಅಂತ ಅಂದರೆ ಎಷ್ಟು ನೀರು ಕುಡಿದ್ರೂ ಸಹ ಸಾಕಾಗೋದಿಲ್ಲ. ಹಾಗೆಯೇ ಒಂದೊಂದು ಕಡೆ ನೀರು ಸಹ ಸವಳಿರೋದ್ರಿಂದ ನಾವು ಆದಷ್ಟು ಮನೆಯಿಂದ ನೀರು ಒಯ್ದ್ರೇ ಉತ್ತಮ ಅಂತ ಹೇಳ್ಬೋದು. ಸರಿಯಾಗಿ ಮಧ್ಯಾಹ್ನದ ಬಿಸಿಲು ಚೂರು ಚೂರು ಅಂತ ನೆತ್ತಿ ಸಹ ಸುಡ್ತಾ ಇತ್ತು. ಇನ್ನು ದೇವಸ್ಥಾನದ ಒಳಗೆ ಹೋದ ತಕ್ಷಣ ನಾನು ಪ್ರತಿಯೊಂದು ದೇವಸ್ಥಾನದಲ್ಲಿ ಗಮನಿಸಿದ್ದು ಏನು ಅಂತಂದರೆ, ಎಸ್ಪೆಷಲಿ ಬಾಳುಮಮ್ಮ ದೇವಸ್ಥಾನದಲ್ಲಿ ವಿಠ್ಠಲ ರುಕ್ಮಾಯಿ ಅಥವಾ ಯಾವುದೇನಂತ ಗೊತ್ತಾಗಿಲ್ಲ, ಮೋಸ್ಟ್ಲಿ ಲಕ್ಷ್ಮೀ ವೆಂಕಟರಮಣನೂ ಸಹ ಆಗಿರ್ಬೋದು. ಬಟ್ ಈ ಕಡೆ ಎಲ್ಲ ವಿಠ್ಠಲ ರುಕ್ಮಾಯಿ ಅಂತ ಹೇಳಿ ಕರೀತಾರೆ. ಆ ದೇವರುಗಳ ಪ್ರತಿಮೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದರು. ಹಾಗೆಯೇ ಒಂದಿಷ್ಟು ಗುರುಗಳನ್ನು ಪ್ರತಿಮೆ ಸಹ ಪ್ರತಿಷ್ಠಾಪನೆ ಮಾಡಿದರು. ದೇವಸ್ಥಾನದ ಒಳಗಡೆ ವಿಡಿಯೋ ಅಲೋ ಇಲ್ಲ. ಸೊ ಹಾಗಾಗಿ ನಾನು ಹೋಗಿ ಬಂದಿರುವಂತಹ 3 ದೇವಸ್ಥಾನದ ಒಳಗಡೆ ವ್ಯೂವನ್ನು ನಾನು ತೋರಿಸ್ಲಿಕ್ಕಾಗಿಲ್ಲ. ಸೊ ಹಾಗೆ ಹೊರಗಡೆ ಇನ್ಸೈಡ್ನ ವ್ಯೂನ ತೋರಿಸ್ತಾ ಇದ್ದೀನಿ. ಹಾಗೆಯೇ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಮರ ಸಹ ಇತ್ತು. ಹಾಗೆಯೇ ದತ್ತಾತ್ರೇಯ ದೇವಸ್ಥಾನ ಇದೆ. ಇಲ್ಲೂ ಸಹ ಕಾಯಿನ ನಿಲ್ಲಿಸಲಿಕ್ಕೆ ನನ್ನ ಮಗ ಟ್ರೈ ಮಾಡ್ತಾ ಇದ್ದಾನೆ. ನಾನು ಸಹ ಕೈ ಮುಕ್ಕೊಂಡು ಹಾಗೆಯೇ ಸ್ವಲ್ಪ ವಿಶಿಷ್ಟವಾಗಿರೋದನ್ನು ವಿಡಿಯೋದಲ್ಲಿ ಸೆರೆ ಹಿಡಿತಾ ಇದ್ದೀನಿ. ಲೇಟರ್ ನಮಗೆ ಮೇನ್ ಇಂಟೆನ್ಷನ್ ಇದ್ದಿದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನೋಡಬೇಕು ಅನ್ನೋದಾಗಿತ್ತು. ಸೊ ಹಾಗಾಗಿ ಅದೇ ಗಾಡಿಯಲ್ಲಿ ನಾವು ನಿಪ್ಪಾಣಿಗೆ ರಿಟರ್ನ್ ಆದಿ ನಿಪ್ಪಾಣಿಯಿಂದ ಕೊಲ್ಲಾಪುರ ಬಸ್ಸನ್ನು ಸಹ ಹತ್ತಿದ್ವಿ. ತುಂಬ ಹೊತ್ತೇನು ವೆಯ್ಟ್ ಮಾಡೋದು ಬೇಕಾಗಿರಲಿಲ್ಲ. ನಮಗೆ ಕೊಲ್ಲಾಪುರ ಬಸ್ಸೇ ಸಿಕ್ತು, ಮಹಾರಾಷ್ಟ್ರದ್ದು. ಸೊ ಅದನ್ನು ಹತ್ಕೊಂಡು ನಾವು ಕೊಲ್ಲಾಪುರದ ಬಸ್ ಸ್ಟ್ಯಾಂಡಿಗೆ ಸಹ ಬಂದ್ವಿ. ಬಸ್ ಸ್ಟ್ಯಾಂಡಿಂದ ಬಂದಾದಮೇಲೆ ಒಂದು 2 to 3 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳಿ ನಡ್ಕೊಂಡು ಎಲ್ಲರೂ ಸಹ ಬಂದ್ವಿ. ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನ ಸಹ ಸ್ವಲ್ಪ ಚೆನ್ನಾಗೇ ಆಯಿತು. ಬಟ್ ಏನು ಅಂತ ಅಂದರೆ ಅದೇ ಹೇಳಿದ್ನಲ್ಲ, ಆ್ಯಸ್ ಯೂಶುವಲ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ಈಗ ಅಲ್ಲಿ ಹೋಗಬೇಕಾ ಆ ಬಲ್ಲಿ ಹೋಗಬೇಕಾ ಗೊತ್ತಾಗಲಿಲ್ಲ. ಮ್ಯಾಪ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹಿಂದಿಲೇ ಮ್ಯಾನೇಜ್ ಮಾಡ್ಕೊತ, ಇಂಗ್ಲೀಷ್ಲೇ ಮ್ಯಾನೇಜ್ ಮಾಡ್ಕೊತ ದೇವಸ್ಥಾನಕ್ಕೆ ಬಂದ್ವಿ. ಬಹಳಷ್ಟು ರಶ್ ಇತ್ತು. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಕನ್ಸ್ಟ್ರಕ್ಷನ್ ಸಹ ನಡೀತಾ ಇದೆ. ಬೆವರು ಕಿತ್ಕೊಂಡು ಬರ್ತಾಯಿತ್ತು. ಇನ್ನು ಮೈಯೆಲ್ಲ ಭಂಡಾರ ಹಾಗೆ ಸೆಕೆಯಿಂದ ಒಂಥರ ಅಂಟಂಟು ಜಿಗುಟು ಆಗಿಬಿಟ್ಟಿತ್ತು. ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಇದೇ ಥರ ನುಗ್ಗಲಾಗ್ಬಿಟ್ಟಿತ್ತು. ಹಾಗೆಯೇ ಇಲ್ಲೂ ಸಹ ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿಕೊಂಡು ಅಲ್ಲೊಬ್ಬರು ಹೇಳೋದನ್ನು ಕೇಳಿಸ್ಕೊಂಡೆ ನಾನು. ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ನೆಕ್ಸ್ಟ್ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ತಗೋಬೇಕಾಗತ್ತೆ. ದರ್ಶನ ತೊಗೊಂಡ್ರೆ ಮಾತ್ರ ವೆಂಕಟರಮಣ ಸ್ವಾಮಿ ಹಾಗೆಯೇ ಲಕ್ಷ್ಮಿಯ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ಹೇಳಿದರು. ಮೋಸ್ಟ್ ಪ್ರಾಬಬ್ಲಿ ಇರ್ಬೋದು. ಹಾಗೆಯೇ ವೆಂಕಟರಮಣ ಸ್ವಾಮಿಯ ಪತ್ನಿ ಅಂತೆ ಕೊಲ್ಲಾಪುರ ಮಹಾಲಕ್ಷ್ಮಿ. ಇದಾದಮೇಲೆ ನಮಗೆ 3rd ಪ್ಲೇಸ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಕಾಡಿಸ್ದಂಗೆ ಆಯಿತು. ಏನಕ್ಕೆ ಅಂತ ಅಂದರೆ ನಾವು ಟೌನ್ ಹಾಲಿಗೆ ಬರಲಿಕ್ಕೆ ತುಂಬ ಟೈಮ್ನ
ಬಸ್ಸನ್ನು ಸಹ ತೊಗೊಂಡ್ವಿ. ಹಾಗೆಯೇ ಅಲ್ಲೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ವಿ ಬಸ್ಸಿಗೆ. ಜ್ಯೋತಿಬಾ ಹೋಗಬೇಕಿತ್ತು ನಾವು, ಬಸ್ ಸಿಗಲೇ ಇಲ್ಲ. ಕಡೆಗೂ ವೆಯ್ಟ್ ಮಾಡಿ ಅಟ್ಲೀಸ್ಟ್ 50 ರುಪೀಸು ಪರ್ ಪರ್ಸನ್ ಅನ್ನೋ ಹಾಗೆ ನಾವು ಆಟೋವನ್ನು ಹತ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಘಾಟ್ ಹತ್ತಕ್ಕೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಯಿತು. ಶಿವ ಅವರು ಭಾಳಷ್ಟು ಸಲ ನನಗೆ ಇದ್ರದ್ದು ವಿಡಿಯೋ ಸಹ ಮಾಡಿ ಕಳಿಸಿದ್ರು ಶಾರ್ಟ್ಗಳಿಗೆ, ಯೂಟ್ಯೂಬಿಗೆ ಅಪ್ಲೋಡ್ ಮಾಡು ಅಂಥೇಳಿ. ಜ್ಯೋತಿಬಾದೊಂದ್ಸಲ ನಾನು ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೆ, ಬಟ್ ಡೀಟೇಲಾಗಿ ಹಾಕಿರಲಿಲ್ಲ. ಬಟ್ ಇವಾಗ ನಿಮಗೆ ಡೀಟೇಲಾಗಿ ನನಗೆ ತಿಳಿದಷ್ಟು ಹಾಕ್ತಾಯಿದ್ದೀನಿ. ಘಾಟ್ನ ಹತ್ಕೊಂಡ್ಬರ್ತಾಯಿದ್ದೀವಿ. ವಿಂಟರಲ್ಲಿ ಅಥವಾ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಏನಕ್ಕೆ ಅಂತಂದರೆ ಹಸಿರಾಗಿರುತ್ತಲ್ಲ. ಇನ್ನು ನಾವು ಬೆಟ್ಟದ ಮೇಲೆ ಬಂದಾಯಿತು. ಈ ಥರ ನಿಮಗೆ ಜ್ಯೋತಿಬಾದ ದೇವಸ್ಥಾನದ ಎಂಟ್ರೆನ್ಸ್ ಇರುತ್ತೆ. ನಾವು ಕೆಳಗಡೆ ಮೆಟ್ಲಿಳಿದು ಇಳ್ಕೊಂಡು ಹೋಗಬೇಕಾಗತ್ತೆ. ಕೆಳಗಡೆ ದೇವಸ್ಥಾನ ಇದೆ. ದೇವಸ್ಥಾನದ ಮೆಟ್ಲಿಂದ ಹಿಡಿದು ಸಂಪೂರ್ಣವಾಗಿ ಎಲ್ಲ ಕಡೆಯೂ ಕೂಡ ಗುಲಾಬಿ ಬಣ್ಣದ ಭಂಡಾರವನ್ನು ಒಗ್ಗಿದ್ರು. ಹಾಗೆಯೇ ಇಲ್ಲಿ ಹೋಗ್ತಾ ಸ್ವಲ್ಪ ಒಂದಿಷ್ಟು ಐಟಮ್ಸ್ಗಳನ್ನ ಸಹ ನೋಡ್ಕೊತ ಹೋದ್ವಿ. ದೇವಸ್ಥಾನ ಇರೋದು ಕೆಳಭಾಗದಲ್ಲಿರುತ್ತೆ. ಇಲ್ಲಿ ಸಹ ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರ ಹತ್ತಿರದಿಂದನೇ ನೋಡಿದ್ವಿ ನಾವು. ಕಾಲಭೈರವ ಸ್ವಾಮಿ ಹಾಗೆಯೇ ಕಾಮಧೇನು ಪ್ರತಿಯೊಂದು ಕೂಡ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಜ್ಯೋತಿರ್ಲಿಂಗ ಸಹ ಇದೆ. ಸೊ ಪ್ರತಿಯೊಂದು ಕೂಡ ನಾನು ವಿಡಿಯೋದಲ್ಲಿ ಸರಿ ಹಿಡ್ಲಿಕ್ಕೆ ಆಗಲಿಲ್ಲ. ಕೆಲವೊಂದು ಕಡೆ ಮೊಬೈಲ್ ಅಲೋ ಇರೋದಿಲ್ಲ, ಹಾಗಾಗಿ ನನಗೆ ತೋರಿಸ್ಲಿಕ್ಕೆ ಸಹ ಆಗಲಿಲ್ಲ. ನೀವು ನೋಡ್ತಾ ಇರುವಂಥದ್ದು ಜ್ಯೋತಿಬಾದ ದೇವಸ್ಥಾನ ಇದು. ಜ್ಯೋತಿಬಾ ಟೆಂಪಲಿಗೆ ಬರ್ತೀರಿ ಅಂದರೆ ಆದಷ್ಟು ನೀವು ಬಸ್ಸಿಗೆ ಬರೋದನ್ನು ಅವಾಯ್ಡ್ ಮಾಡಿ. ಏನಕ್ಕೆ ಅಂತ ಅಂದರೆ ನಿಮಗೆ ಜಸ್ಟ್ 100 ರುಪೀಸ್ ಒಬ್ಬರಿಗೆ ಪೇ ಮಾಡಿದ್ರಿ ಅಂದರೆ ದೇವಸ್ಥಾನಕ್ಕೆ ಕರ್ಕೊಂಬಂದು ದರ್ಶನ ಮಾಡಿ. ಹಾಗೆಯೇ ಕೊಲ್ಲಾಪುರ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಬಂದು ಬಿಡ್ತಾರೆ. ನಾವೇನು ಬೇಡ ಬಸ್ಸಿಗೆ ಬರ್ತೀವಿ ಅಂಥೇಳಿ ನಾವು ನಂತರ ನೀವು ಮಾಡಿದ್ರಿ ಅಂತಂದರೆ ನಿಮಗೆ ಟೈಮ್ ತುಂಬ ಡಿಲೇ ಆಗುತ್ತೆ, ಟೈಮ್ ಪಿಕಪ್ ಆಗೋದಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು 5 ಗಂಟೆಗೆ ಹೊರಗೆ ಬಿದ್ದರೂ ಸಹ ನಮಗೆ ಬಸ್ ಬರಲಿಕ್ಕೆ 7:15 ತನಕ ಸಹ ವೆಯ್ಟ್ ಮಾಡಿದ್ವಿ. ಅಂದರೆ 2.25 ತಾಸು ನಾವು ವೆಯ್ಟ್ ಮಾಡಿದ್ವಿ. ಹಾಗಾಗಿ ನಮಗೆ ಇಷ್ಟೇ ಲೇಟಾಗಿ ನಮ್ಗೆ ಬಸ್ ಸಿಕ್ತಾ ಅಂದರೆ ಆಮೇಲೆ ನಾವು ಕೊಲ್ಲಾಪುರ ಬಸ್ ಸ್ಟ್ಯಾಂಡಿಂದ ನಮಗೆ ಕರ್ನಾಟಕಕ್ಕೆ ರಿಟರ್ನ್ ಆಗೋಕ್ಕೆ ತುಂಬ ತ್ರಾಸ ಸಹ ಆಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಆಟೋದಲ್ಲಿ ಬಂದ್ರೆ ಭಾಳ ಚಲೋ. ಇನ್ನು ಜ್ಯೋತಿಬಾಕ್ಕೆ ಬಂದಾಗ ಇಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಒಂದು ಕಾಲಭೈರವನ ಸ್ವಾಮಿ ದೇವಸ್ಥಾನ ಸಹ ಇಷ್ಟ ಆಯಿತು. ಹಾಗೆಯೇ ಪ್ರತಿಯೊಂದು ದೇವಸ್ಥಾನ ಸಹ ಇಷ್ಟ ಆಯಿತು. ಬಟ್ ಇಲ್ಲಿ ಕಾಮಧೇನು ಮೂರ್ತಿ ಏನಿದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು. ಒಂದು ಪ್ರದಕ್ಷಿಣೆ ಹಾಕಿ ಕೆಚ್ಚಲಿಂದ ಬರುವಂಥ ಒಂದು ತೀರ್ಥವನ್ನು ತಗೊಂಡು, ಹಾಗೆಯೇ ಅಲ್ಲಿ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸಹ ಇದೆ. ಸಣ್ಣ ಪುಟ್ಟ ದೇವಸ್ಥಾನಗಳು ಪ್ರತಿಯೊಂದು ಸಹ ಇದೆ. ಎಲ್ಲವೂ ಸಹ ದರ್ಶನ ಮಾಡಿಕೊಂಡು ಆದಷ್ಟು ಟೈಮ್ ಪಿಕಪ್ ಮಾಡಿಕೊಂಡು ನೀವು ಟ್ರಾವೆಲನ್ನು ಕಂಟಿನ್ಯೂ ಮಾಡಿದರೆ ಆದಷ್ಟು ಪ್ಲೇಸ್ಗಳನ್ನ ನೋಡ್ಬೋದು. ಸೊ ಈ ಥರ ನಾವು ಸ್ವಲ್ಪ ಪ್ಲ್ಯಾನ್ನ ಮಾಡಿಕೊಂಡು 1 ಡೇದಲ್ಲಿ 3-4 ಪ್ಲೇಸ್ನ ನಾವು ಕವರ್ ಮಾಡ್ಕೊಂಡ್ವಿ. ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.